ಏನ್ ಮಾಡ್ಕೊಂಡೆ? ಕುಯ್ಕೊಂಡ್ಬಿಡ್ತು. ಏನಮ್ಮ ಹಂಗಾದ್ರೆ ಮಗನ್ ಮಾತ್ರ ಬೆಲೆ, ನನಗ್ ಬೆಲೆನೇ ಇಲ್ಲ ಹಂಗಾದ್ರೆ. ಯಾಕೆ ವರ್ಷನೇ ಹೇಳೋದು ಬೆಳಿಗ್ಗೆ ಹೊತ್ತು ಹೋಗ್ಬೇಕಾದ್ರೆ ಆಚೆಗಡೆ ದೇವ್ರ ಮನೆ ಬಾಗಿಲು ತೆಗ್ದಿ ಕೈ ಮುಕ್ಕೊಂಡು ಹೋಗ್ಬೇಕು ಅಂತ ಯಾಕೆ ಕೊಡ್ತೀನಿ. ಆ ತರ ಹಾಕ ಬಂದಿದ್ಯಾ ಪ್ಲಾಸ್ಟರ್ನ? ನನ್ ಗಾಯ ಆಗೈತೆ ಅಂದ್ರೆ ನೀನ್ 20 ರೂಪಾಯಿ ಹುಣ್ಸೆಹಣ್ಣು ಅಂತೀಯಲ್ಲಮ್ಮ. ಗೈಸ್ ನಮ್ಮ ಮನೇಲಿ ನನಗ್ ಬೆಲೆನೇ ಇಲ್ಲ. ಹೋಗ್ಲಿ ಹಾಳಾಗೋಗ್ಲಿ, ನಿಧಾನಕ್ಕೆ ತಗಿ ಉರಿಯುತ್ತೆ. ಅಲ್ಲಿ ಕೆಳಗಡೆ ಪ್ರೆಸ್ ಮಾಡ್ಬೇಡ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಗೈಸ್ ನೋಡಿ, ನನ್ನ ವಿಡಿಯೋ ಕ್ಯಾಮ್ರಾ ಇರ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲೆಲ್ಲ ಲೈನಿಗೆ ಚೇರ್ ಹಾಕೊಂಡು ಕೂತವ್ರು. ಅದ್ರಲ್ಲಿ ಇವಳೊಬ್ಳು ಇಷ್ಟ ತನಕ ಒಟ 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 ಅಂತ ಹೇಳ್ತಾ ಇದ್ದು, ಈಗ ಚುಪ್ ಅಂತ ಸೈಲೆಂಟ್ ಆಗ್ಬಿಟ್ಟವಳೆ. ನಮ್ಮ ಅಮ್ಮಂಗೆ ಅಲ್ಲೇ ಪ್ರೈಮ್ ಮಿನಿಸ್ಟರ್ ಫೋನ್ ಬಂತು. ಗೈಸ್ ಇವತ್ತು ಏನಾಯ್ತು ಅಂದ್ರೆ ಕಂಪ್ನಿಯಲ್ಲಿ ನಾನು ಗಾಯ ಮಾಡ್ಕೊಂಡ್ಬಿಟ್ಟೆ. ಇಲ್ಲೊಂದ್ ಕಡೆ, ಇಲ್ಲೊಂದ್ ಕಡೆ, ಇಲ್ಲಿ ಒಂದ್ ಕಡೆ ಗಾಯ ಆಗ್ಬಿಡ್ತು. ಏನಾಯ್ತು? ಏನ್ ಮಾಡ್ಕೊಂಡೆ? ಕುಯ್ಕೊಂಡ್ಬಿಡ್ತು. ಐಟಮ್ ಹಿಂಗ್ ಇಟ್ಕೊಂಡಿದ್ನಾ ಸ್ವರ್ಕ್ ಅಂತ ಇಲ್ಲಿ ಮತ್ತೆ ರ್ಯಾಕ್ ಹತ್ರ ಹೊಡ್ಸ್ಕೊಂಡೆ. ಕೆಲಸ ಮಾಡೋ ಅದಕ್ಕೆ ಬೆಳಗ್ಗೆ ದೇವ್ರು ಕೈ ಮುಕ್ಕೊಂಡು ಹೋಗು. ಉರಿತೈತೆ ಬಗ ಬಗ ಅಂತ ನಿಜಾಂಟಿ ಇಟ್ಕೊಂಡು ಆಗ್ತು. ಬೇಡ ಬೇಡ ಅಂದ್ರೆ ಆದ್ರೂ ಆಗ್ತು. ಗಾಡಿ ಆಡ್ಲಿ ಅಂತ ಹೇಳ್ದೆ, ನೋಡಿ ರಕ್ತ ಸುರಿಸ್ಕೊಂಡು ಕೆಲಸ ಮಾಡ್ತಾ ಇದೀನಿ. ಅದಕ್ಕೆ ತಗೊಬಂದ. ಅಲ್ಲ, ಮಗ್ಳಿಗೆ ಗಾಯ ಆಗೈತೆ, ಒಂದ್ ಸ್ವಲ್ಪನಾದ್ರೂ ಏನನ್ನ ಅನ್ನೋದೈತಾ? ಆರಾಮ ಕುತ್ಕೊಂಡ್ ತಿಂತಾ ಇದೆಯಲ್ಲ. ಬ್ಯಾಂಡೇಜ್ ಹಾಕ್ಬಿಟ್ರೆ ಏನಾಗೈತೆ, ಏನ್ ಕತೆ, ಏನ್ ವಿಚಾರಿಸೋದೆ ಬೇಡ್ವಾ? ಏನಮ್ಮ ಹಂಗಾದ್ರೆ ಮಗನ್ ಮಾತ್ರ ಬೆಲೆ, ನನಗ್ ಬೆಲೆನೇ ಇಲ್ಲ ಹಂಗಾದ್ರೆ. ಮಗುಗ್ ಒಂಚೂರು ಇಷ್ಟ ಆಗ್ಬಿಟ್ರೆ ಬಿಟ್ಬಿಡ್ತೀರಾ? ಯಾಕೆ ವರ್ಷನೇ ಹಿಂಗ ಐಟಮ್ ಇಟ್ಕೊಂಡಿದ್ದೆ ಸ್ವರ್ಕ ಅಂತ ಹಿಂಗೋಯ್ತು. ಐಟಮ್ ಹಿಂಗ ಹಾಕ್ದೆ ಬಿದೋಗ್ಬಿಡ್ತು. ಸರಿ ಬಿಡತ್ತಾಗ ಏನ್ ನಿಮ್ಮ ಇದ್ರಲ್ಲಿ ಇರೋರ್ಗೆಲ್ಲ ಏನಾಗದೆ? ಮುಟ್ಟಬೇಡ. ಜಾಸ್ತಿ ಕುಯ್ಕೊಂಡೈತಾ? ಅಲ್ಲ ಹಿಂಗ್ ಕುಯ್ಕೊಂಡೈತಾ? ಹೆಂಗ್ ಮಾಡ್ಕೊಬೋದು? ಹೋಗಳಪ್ಪ ಕತೆಯ. ರ್ಯಾಕು ಹಿಂಗ್ ಇಟ್ಕೊಂಡ್ ಮೇಲ್ ಪೂರ ಹತ್ಬಿಟ್ಟಿದ್ನಾ, ಕೆಳಗಡೆ ಅದೇ ಶಾರ್ಪ್ ಆಗಿರುತ್ತಲ್ಲ ಎಡ್ಜು, ಅಲ್ಲಿಗೆ ಹಿಂಗ್ ಓಡಿಸ್ಕೊಂಡ್ಬಿಟ್ಟೆ. ಅದಕ್ಕೆ ನಾನು ಹೇಳೋದು ಬೆಳಿಗ್ಗೆ ಹೊತ್ತು ಹೋಗ್ಬೇಕಾದ್ರೆ ಆಚೆಗಡೆ ದೇವ್ರ ಮನೆ ಬಾಗಿಲು ತೆಗ್ದಿ ಕೈ ಮುಕ್ಕೊಂಡು ಹೋಗ್ಬೇಕು. ಅದಕ್ಕೂ ಇದಕ್ಕೂ ಏನಮ್ಮ? ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋಯ್ತೀನಲ್ಲ. ಯಾವ ದೇವಸ್ಥಾನದ ಹತ್ರ? ಅಲ್ಲಿ ಹೋಗುವಾಗ ಸರ್ಕಲ್ ಹತ್ರ. ಆಗ್ಲಿ, ಮನೆ ಬಿಡ್ಬೇಕಾದ್ರೆ ಮನೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಿಡು. ಏನಾಯ್ತು ಒಂದ್ ಸ್ವಲ್ಪ? ಏನಾಯ್ತು ಅಲ್ಲ, ಯಾಕೆ ಡೌಗಳು ಜಾಸ್ತಿ ಮಾಡ್ತೀಯಾ? ಓ, ನಮ್ಮ ಅಪ್ಪಗೆ ಹೇಳ್ಬಿಟ್ಟೆ ಅಂತ. ಯಾಕೆ ಕೊಡ್ತೀನಿ? ಆ ತರ ಹಾಕ ಬಂದಿದ್ಯಾ ಪ್ಲಾಸ್ಟರ್ನ? ನೋಡು ನಮ್ಮ ಅಪ್ಪಗ್, ನೋಡು ಏನ್ ಹೇಳ್ಬೇಕಿಂತವ್ರಿಗೆ ಹೇಳು. ಅಲ್ಲ ಒಂದ್ ಸ್ವಲ್ಪನಾದ್ರೂ ಡೇಡಿ ಹೇಳಿದ್ನಲ್ಲವಾ, ಬ್ಯಾಂಡೇಜ್ ಹಾಕ ಬಂದಿದ್ಯಾ, ಇನ್ನೇನ್ ಮಾಡೋದು? ಆಯಿಲ್ಮೆಂಟ್ ಹಚ್ಬೇಕು, ಬ್ಯಾಂಡೇಜ್ ತೆಗೆದ್ಬೇಕು ಅಷ್ಟೇ. ಅದೇ ಮಗನ್ಗ ಆಗ್ಬಿಟ್ಟಿದ್ರೆ ಅಯ್ಯೋ ಅಂದ್ ಬಿಡ್ಕತ್ತೀನಿ. ಮತ್ತೆ ಬಡ್ಕೊಂತಿರ್ಲಿಲ್ವೇನಮ್ಮ ನಮ್ಮಪ್ಪ? ಹೇಳು, ಬಡ್ಕೊಂತಿರ್ಲಿಲ್ವ ಹೇಳು? ಮತ್ತೆ ಮಗಳಲ್ವಾ, ಅದಕ್ಕೆ ನೋಡಿ ಗೈಸ್, ಹಿಂಗೆ ಪಾರ್ಶಾಲಿಟಿ ನಮ್ಮ ಮನೇಲಿ. ಮಗ್ಳಿಗೆ ಏನಾದ್ರೂ ಆಗ್ಬೋದು, ಆದ್ರೆ ಮಗಂಗ್ ಮಾತ್ರ ಒಂದಿಷ್ಟೇ ಏನೂ ಆಗ್ಬಾರ್ದು. ಹಂಗೆ ನಮ್ಮಮ್ಮನೂ ಅಷ್ಟೇ ನೋಡ್ರಿ, ಹೇಳೋಷ್ಟು ಹೇಳಿದ್ರು, ಅವ್ರ ಪಾಡಿಗೋರು ಕೆಲಸ ಮಾಡ್ತಾರೆ. ಏನಾಯ್ತು, ಏನ್ ಕತೆ, ಅದ್ ಬಿಚ್ಚಿ ನೋಡೋಣ ಏನಾಗೈತೆ, ಏನಾದ್ರೂ ಒಂಚೂರಾದ್ರೂ ಏನಾದ್ರೂ ಐತಾ? ಈಗ 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 ಬಂದವ್ರು, ಈಗ ನೋವಾಗುತ್ತೆ ಮಾ, ನಿಧಾನಕ್ಕೆ ಹಿಂಗೆ ಹಿಂಗಾಗೈತೆ ಗೊತ್ತಾ? ನೀನೇನಮ್ಮ ನೀನು ಹಿಂಗೆ ಹೇಳ್ತೀಯಾ? ಉರಿಯುತ್ತೆ, ನೀರ್ ಗೀರ್ ತಗ್ಲು ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಂಟಿ ಹಾಕಿದ್ದು.
ಮತ್ತೆ ಇನ್ಫೆಕ್ಷನ್ ಆಗುತ್ತೆ ಕಬ್ಣ ಅಲ್ಲ ಅಂತ ಹೇಳ್ಬಿಟ್ಟು. ನೋಡ್ಕೊಂತಾರೆ ಮಾಡ್ತಾರೆ ಕೆಲಸ. ನೀನ್ ಬಾ ಮಾಡು, ಗೊತ್ತಾಗುತ್ತೆ ಕೆಲಸ ಹೆಂಗಿರುತ್ತೆ ಏನ್ ಕತೆ ಅಂತ. ಇವಳು ಯಾಕೆ ಹಿಂದೆ ಮುಂದೆ ಹೆಂಗ್ ಸುತ್ತದವಳೆ ನೋಡ್ತಾ ಇದ್ದೀನಿ ಗಾಯ ಹೆಂಗಾಗೈತಂತ. ನೋಡು ಇವಳು ಖುಷಿ ಆಯ್ತೈತೆ ನನ್ಗೆ ಏಟ್ ಮಾಡ್ಕೊಂಡಿರೋದಕ್ಕೆ ಖುಷಿ ಆಯ್ತೈತೆ ಇವಳಿಗೆ. ಇಂಥ ಜನಕ್ಕೆ ಏನ್ ಮಾಡ್ಬೇಕು ನಾನು? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಆ ಒಬ್ರು ನೋವನ್ನ ನೋಡಿ ಖುಷಿ ಪಡ್ತಾವಳೆ, ಸಂತೋಷ ಪಡ್ತಾವಳೆ. ನೋಡಿ ನಮ್ಮ ಅಪ್ಪ ನೋಡಿದ್ರೆ ತಿನ್ಕೊಂಡ್ಬಿಡ್ತಾರೆ. ಇವ್ರು ನಮ್ಮ ಅಪ್ಪ, ಹಾ ಇವ್ರು ನಮ್ಮ ಅಪ್ಪ. ಅಲ್ಲ ನಾನು ನಿನಗೆ ತಿನ್ನು ಅಂತ ಕೊಟ್ಟು ನಾನು ನಿಜ ಹೇಳು. ಅಲ್ಲಿ ಇಕ್ಕಿದೆ ತಾನೆ ರೂಮಲ್ಲಿ, ಎತ್ಕೊಂಬಂದು ತಿಂತಾರೆ ನೀನೇ ತಾನೆ. ಬೇಡ ನೀನೇ ತಿನ್, ಪರವಾಗಿಲ್ಲ ನೀನೇ ತಿನ್. ಬೇಡ ನೀನ್ ನನ್ನ ಜೊತೆ ಮಾತಾಡ್ಲೇಬೇಡ ಇನ್ಮೇಲೆ. ಈಗ ನಿನ್ ಮಗನ ಜೊತೆಲೆ ಮಾತಾಡ್ಕೊ ನೀನು, ನನ್ನ ಹತ್ರ ಎಂದಕ್ಕೆ ಮಾತಾಡ್ತೀಯ? ನಿನ್ ಮಗನ್ ಮಾತ್ರ ಕೇರ್ ಮಾಡ್ತೀನಿ. ನೋಡು ಅಷ್ಟು ಗಾಯ ಆಗೈತೆ. ಇಲ್ಲಿ ನೋಡಿ ಇಲ್ಲೊಂದು ಗಾಯ ಆಗೈತೆ. ಒಂದ್ ಸ್ವಲ್ಪ ಅಲ್ಲೇ ಬ್ಯಾಂಡೇಜ್ ಹಾಕಿ ಕಳ್ಸವ್ರೆ. ಹಂಗಾರೆ ನೀನ್ ಏನು ಮಾಡಲ್ಲ ಹಂಗಾದ್ರೆ? ಅದು ತೆಗೆದ್ಮೇಲೆ ಆಯಿಂಟ್ಮೆಂಟ್ 1000 ರೂಪಾಯಿ. ತೆಗ್ದ್ಬಿಟ್ಟು ಆಯಿಂಟ್ಮೆಂಟ್ ಹಾಕ್ಬಿಟ್ಟು ಮತ್ತೆ ಹೊಸದ್ ಹಾಕು. ಇವಾಗ ಹಾಕ್ಬಾರ್ದು, ಅದು ಒಂಚೂರು ಡ್ರೈ ಆಗ್ಬೇಕು. ಫುಲ್ ಅಂಟ್ಕೊಂಡ್ಬಿಡುತ್ತೆ. ಹ್ಞೂ ಫುಲ್ ಅಂಟ್ಕೊಂಡ್ಬಿಡುತ್ತೆ. ನಿಜ ಫುಲ್ ಅಂಟ್ಕೊಂಡ್ಬಿಡುತ್ತೆ. ಕಿತ್ಬಿಡು ಬಾ. ವರ್ಷ 20 ರೂಪಾಯಿ ವರ್ಷ ಮೆಣಸು. ನನ್ ಗಾಯ ಆಗೈತೆ ಅಂದ್ರೆ ನೀನ್ 20 ರೂಪಾಯಿ ಹುಣ್ಸೆಹಣ್ಣು ಅಂತೀಯಲ್ಲಮ್ಮ. ಗೈಸ್ ನಮ್ಮ ಮನೇಲಿ ನನಗೆ ಬೆಲೆನೇ ಇಲ್ಲ. ನಾನೆಲ್ಲೋ ಸುಮ್ಮನೆ ತಮಾಷೆಗೆ ನನಗೆ ಬೆಲೆ ಇಲ್ಲ ಅನ್ಕೊಂಡು ಓಡಾಡ್ತಿದ್ದೆ. ಸೀರಿಯಸ್ ಆಗಿ ಬೆಲೆನೇ ಇಲ್ಲ ನನಗೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನನ್ನ ಬಗ್ಗೆ ಇಷ್ಟು ಕೇರ್ ಇಲ್ಲ ನಮ್ಮ ಮನೇಲಿ. ಈ ತರ ಇಲ್ಲಿ ನೋಡಿ ಹುಣ್ಸೆಹಣ್ಣು ತಗೊಂಬಂದೈತೆ 20 ರೂಪಾಯಿ. 20 ರೂಪಾಯಿ. ಇದು ಇಂಪಾರ್ಟೆಂಟ್ ಅಲ್ಲ. ಮಗಳು ಇಂಪಾರ್ಟೆಂಟ್ ಅಲ್ಲ, ಹುಣ್ಸೆಹಣ್ಣು ಇಂಪಾರ್ಟೆಂಟು. ಹುಣ್ಸೆಹಣ್ಣಿಗೆ ಇಷ್ಟು ಹುಣ್ಸೆಹಣ್ಣು 20 ರೂಪಾಯಿ ಕೊಟ್ಬಿಟ್ನಲ್ಲ ಅಂತ ಅದು ಇಂಪಾರ್ಟೆಂಟ್. ಇವಳು ಖುಷಿ ನೋಡಿ. ಗೈಸ್ ನಾನು ನಿಮ್ಮ ಮನೇಲಿ ಇರಲ್ಲ ಗೈಸ್, ನಿಜ ಇರಲ್ಲ. ಅದಕ್ಕೆ ಹೇಳೋದು ಯಾರಿಗೂ ಆಗಲ್ಲ ಅಂತ. ಇದಕ್ಕೆ ಹೇಳೋದು ನಿಮಗ್ ನೀವೇ ಅಂತ. ಇನ್ನೇನ್ಕೋ ಅಲ್ಲ. ನೋಡಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾವ್ರೆ, ಇವ್ರ ಪಾಡಿಗೆ ಇವ್ರು ತಿಂತವ್ರೆ, ಇವ್ರ ಪಾಡಿಗೆ ಇವ್ಳು ಖುಷಿ ಪಡ್ತಾವಳೆ. ಅವ್ಳ ಪಾಡಿಗೆ ಇವಳು ಖುಷಿ ಪಡ್ತಾವಳೆ. ಇವಳು ಖುಷಿ ಅದ್ ಹೆಂಗಾಗೈತೆ ಅನ್ನೋದು ನೋಡ್ಬೇಕು ಈಗ. ಇವಾಗ ತೆಗಿಬೇಕು. ಉರಿಯುತ್ತೆ ಕಣೆ, ಅಂಟ್ಕೊಂಡ್ಬಿಟ್ಟಿರುತ್ತೆ. ದಿವಸ ಹೋಗ್ಬೇಕು. ಅದೇ ತಿಂದಿದ್ ಖಾಲಿ ಆಯ್ತು ಪ್ಯಾಕೆಟ್. ಬೇಡ ನೀನೇ ತಿನ್ಕೊ. ನೀನ್ ಉಳ್ಕೊಳ್ದಿದ್ದೆಲ್ಲ ನಂಗೆ ಬೇಡ. ಲಾಸ್ಟಲ್ಲಿ ಅದು ತಿನ್ಕೊಂಡು ಅಷ್ಟೇ. ಒಂದ್ಸತಿ ಕೇಳ್ತೀಯಾ? ತಿಂದ್ರೆ ತಿನ್ನು, ಬಿಟ್ರೆ ಬಿಡು. ತೆಗ್ದು ಬಿಡಮ್ಮ ಹೋಗ್ಲಿ. ಇದನ್ನ ಬೇಡ ಕಣಪ್ಪ, ನೀರು ತೆಗಿ, ಏನಾಗಲ್ಲ. ಇದಾಕೊಂತೀನಿ. ನಿಧಾನಕ್ಕೆ ತೆಗಿ. ಹೇಳಿದ ಮಾತು ಕೇಳೆ. ನಿಧಾನಕ್ಕೆ ತೆಗಿ, ಅಮ್ಮಕ್ ಬೇಡ. ಮನೆ ಬೆಳಗ್ಗೆ ಮುಖ ತೊಳೆಯಕ್ಕೆ ಇದಕ್ಕೆಲ್ಲ ಬೇಡ ಕಣವ. ಏನಾಗಲ್ಲ, ತೆಗ್ದ್ಬಿಡತ್ತ ಹೋಗ್ಲಿ, ಹಾಳಾಗೋಗ್ಲಿ. ನಿಧಾನಕ್ಕೆ ತೆಗಿ, ಉರಿಯುತ್ತೆ. ಹಿಂದೆಗಡೆ ಅಲ್ಲಿ ಕೆಳಗಡೆ ಪ್ರೆಸ್ ಮಾಡ್ಬೇಡ. ನನ್ ಕಷ್ಟ ನನಗಾಗಿದ್ರೆ ಅವಳಿಗೆ ನಗು. ನಿಧಾನ ಈ ಕಡೆನೂ ತೆಗ್ಬಿಡು. ನಿಧಾನ ಪಚ್ಚ ಅಂತ ಹೇಳ್ಬಿಡು. ಇದು ತೆಗ್ಬಿಡಂಗೆ. ಇದು ತೆಗ್ದಾಕು. ನಾ ಪಾಠ ಆಡ್ತಾ ಇದ್ದೀನಿ ಇಲ್ಲಿ. ನಿಧಾನ ಇಲ್ಲ, ನಿಧಾನ ನೋವಾಗುತ್ತೆ. ನಿಧಾನಕ್ಕೆ ತೆಗಿ. ನಿಧಾನ ಹೇಳ್ಬಿಡು ಪಚ್ಚಂತ ಎಳ್ದು ಬಿಡು. ಯಪ್ಪ ಇಲ್ಲಿ ನೋಡಿ ಹೆಂಗಾಗೈತೆ ಅಂತ. ಏನಾಗಿದೆ? ಹಂಗೆ ನೋಡು, ಟೇಪೆ ಮಾರ್ಕ್ ಬಂದ್ಬಿಟ್ಟೈತೆ. ಬಂದದೆ ಗಾಯ. ಪ್ಲಾನ್ ಮಾಡಿಲ್ಲ.
ನೋಡ್ಮ ಅಲ್ಲಿ ಟೇಪ್ ನೋಡ್ಮ ಮಾರ್ಕ್ ಹೆಂಗ್ ಬಂದೈತ್ ನೋಡ್ಮ ಏನ್ ವರ್ಷಣಿ ಹಿಂಗೆ ಇಲ್ಲಿ ನೋಡಮ್ಮ ಟೇಪ್ ಮಾರ್ಕ್ ಬಂದ್ಬಿಟ್ಟೈತಮ್ಮ. ನಾನ್ ಏನಪ್ಪ ನರಗಿರ ಏನಾರ ಕುಯ್ಕೊಬಿಟ್ಲೇನೋ ಅಂತ ನಾನ್ ನೋಡ್ತಾ ಇದ್ದೀನಿ. ಬೆಳಗ್ಗೆ ಬಾತ್ರೂಮ್ಗೆ ಹೋಗೋದೆಲ್ಲ ಹೆಂಗೆ ತೊಳ್ಕೊಳ್ಳೋದು ಹೆಂಗೆ ಅಂತ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನೀ ಚಿಂತೆ ಏನಾಗೈತೆ ನೋಡು. ಅಲ್ಲ ನಿನ್ ಚಿಂತೆ ಏನಾಗಿತ್ತು ನೋಡು. ನೀರೆಲ್ಲ ಹೋಗಿ ಹೋಗಿ ಏನಾಯ್ತದೆ ಬೆಳಗ್ಗೆಗೆ ಇನ್ನ ಅಂತ ನಾನು ಏನ್ ಮಾಡ್ಬೇಕು ಹೇಳಿ ನೀನು ಹಿಂಗೆ ಆಟ ಆಡ್ಸೋದು? ಹಾ ಇದೆಲ್ಲ ಓವರ್ ಆಕ್ಟಿಂಗ್. ನಮ್ಮಪ್ಪ ಅಲ್ಲ ರಿಯಲ್ ಆಗಿ ನಾನು ಆಗೈತೆ ಇದ್ರೆ ಹಿಂಗೆ ಮಾಡ್ತಿದ್ದ. ರಿಯಲ್ ಆಗೈತೆ ಅಂದ್ರೆ ಹಂಗ್ ಮಾಡ್ತಿದ್ನ. ಅಮ್ಮ ಇವಾಗ ಗೊತ್ತಿರ್ಲಿಲ್ಲ ನಿನ್ಗೆ ರಿಯಲ್ ಆಗಿ ಆಗೈತೆ ಅಂತ. ನನ್ ಯಾಕೋ ನೀನ್ ಆಕ್ಟಿಂಗ್ ಮಾಡ್ತಾ ಇದೀಯ ಅಂತ ಯೋ ಎಲ್ಲ ಡೌಗಳು ಬೇಡ. ನೀನ್ ನಂಬಿಲ್ವಾ ಹೇಳು? ನಮ್ಮಪ್ಪ ನಂಬಿರ್ಲಿಲ್ಲ. ಯಾವಾಗ ಸೀರಿಯಸ್ ಆಯ್ತು ಅಂತ ಹೇಳಿದ್ರೆ ವೇಣು ಮೇಲೆ ಇಟ್ಕೊಂಡಲ್ಲ, ವೇಣುನ ಹೇಳ್ಕೊಂಡಲ್ಲ ನನ್ನ ತಮ್ಮನ ಸೆಂಟ್ರಲ್ಲಿ, ಅವಾಗ ಸೀರಿಯಸ್ ಆಯ್ತು. ಮಾತಾಡಬೇಡ ನನ್ನ ಜೊತೆ ನಿನ್ ಮೇಲಿಂದ ಹಂಗೆ ಹಿಂಗೆ ಅಂತ ಹೇಳಿದ್ನಲ್ಲ ಅವಾಗ. ಅಷ್ಟೇ. ನಂಗೆ ಮುಂಚೆ ಗೊತ್ತಿತ್ತು. ದಬಾಕಿತ್ತು ಇವಳಿಗೆ. ನನ್ಗೆ ಹೇಳಿದ್ದಲ್ಲಕ್ಕ. ಇದ್ರೊಳಗೆ ಹಾಕು. ಯಾವಾಗ ಹೇಳಿ ಇವಾಗ ಹೇಳ್ತಾ ಹೇಳಿತ್ತು ಸುಳ್ಳು ಹೇಳ್ತೈತೆ. ಹೇಳಿತ್ತು. 30 ರೂಪಾಯಿ ಪ್ಯಾಕೆಟು. ಅಯ್ಯೋ ಎಂತ ಕೆಲ್ಸ ಆಯ್ತು ನೋಡಿ. ಏನ್ ಮಾಡ್ತಾ ಇದೀರಾ ಇವಾಗ ಅಡ್ಗೆನ? ಅಲ್ಲ ಅಕಸ್ಮಾತ್ ಸೀರಿಯಸ್ ಆಗಿ ಏನಾನ ಕೈ ಏನಾದ್ರು ಆಗಿದ್ರೆ ಹಿಂಗೇನಾ ನೀವು ಟ್ರೀಟ್ ಮಾಡೋದ್ ಮಗ್ಳುನ? ಹಂಗೆಲ್ಲ ತಮಾಷೆ ಮಾಡ್ಬೇಡ. ಮಗ್ಳುನ ಹಿಂಗೆ ಟ್ರೀಟ್ ಮಾಡೋದ್ ಮಗ್ಳನ್ನ ಹೇಳು. ಹಿಂಗೆ ಟ್ರೀಟ್ ಮಾಡೋದ್ ನಿನ್ ಮಗ್ಳನ್ನ ಹೇಳು. ಹಂಗಲ್ಲ ಇನ್ನೇಂಗೆ? ಹೋಗ್ಬಾರ್ದು. ತಮಾಷೆನು ಮಾಡ್ಬಾರ್ದು. ಅದೇ ನಾನೇ ಹೋಗಿದ್ದೆ ಕುಯ್ಕೊಳಕ್ಕೆ. ಕುಯ್ಕೊಳಕ್ಕಲ್ಲ, ಆಕಸ್ಮಿಕವಾಗಿ ಆಗೋದ್ರೆ ಏನ್ ಮಾಡಕ್ ಆಯ್ತದೆ? ಅದಕ್ಕೆ ತಮಾಷೆ ಮಾಡಕ್ ಹೋಗ್ಬಿಡ, ಅಮಾಸೆ ಆಗೋಯ್ತದೆ ಅಂತ ಹೇಳಿ. ಅಲ್ಲ ಅಮಾಸೆ ಆಗಿದ್ದಿದ್ರೆ ಏನ್ ಮಾಡ್ತಿದ್ದೆ? ಹಿಂಗೆ ಮಾಡ್ತಿದ್ದಿದ್ದು. ಅಮಾಸೆ ಇರೋದು ಸೋಮವಾರ. ನೋಡಿ ಹಿಂಗೆ 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 ಮಾಡ್ತಿದ್ದಿದ್ದು. ಬ್ಯಾಗಲ್ಲಿ ಸ್ವೀಟ್ ಐತೆ ಎತ್ಕೊಂಡ್ರಾ? ಹೋಗ್ ಬ್ಯಾಗ್ ಎತ್ಕೋಬೋದು. ನಿಜ ಸೀರಿಯಸ್ ಆಗೈತೆ. ಹೌದಾ? ಹ್ಮ್. ಸ್ವೀಟು ಅಂದ್ರೆ ನೋಡಿ ಹೆಂಗ್ ಓಡ್ತದೆ ಅಂತ ಬಾಡಿ. ನಿಜ ತಂದಿದೆ. ಹಾ ಅದೇ ಬ್ಯಾಗಲ್ಲಿ ಐತೆ. ಒಂದೇ ಜಿಪ್ಪಲ್ಲಿ ಐತೆ. ಅಲ್ಲಿ ಇಲ್ಲ, ಇನ್ನೆಲ್ಲಿ? ಹಿಂದೆ ಜಿಪ್ಪು. ಊಟದ ಪಾಕ್ ಸಿಗ್ತೀನಲ್ಲ ಅಲ್ಲಿ. ಎಲ್ಲ ಐತಿ? ಅಲ್ಲೇ ಐತೆ ನೋಡು. ಏನಿಲ್ಲ ಕೊಂಡ ಬನ್ನಿ. ಏನು ಸುಳ್ಳು ಹೇಳೋದು. ಇವಾಗಾದ್ರೂ ನಮ್ದ, ಈಗಾದ್ರೂ ನಮ್ದ. ಆ ಹೇಳು. ಅಬ್ಬಬ್ಬಬ್ಬ ಮತ್ತೇಂದಕ್ಕೆ ಹೋದೆ? ಅದು ಅದೇ ಏನಂತಾರೆ, ಜಟ್ಟಿ ಕೆಳಗಡೆ ಬಿದ್ರು ಮೀಸೆ ಬಣ್ಣಾಗ್ಲಿಲ್ವಂತೆ. ಹಂಗೆ ನಮ್ಮ ಅಪ್ಪಂದು ಒಪ್ಕೊಳ್ಳಲ್ಲ. ಓಕೆ ಗೈಸ್, ವ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಇದೇ ತರ ಪ್ರ್ಯಾಂಕ್ ವಿಡಿಯೋಸ್ ಮಾಡೋಣ ಅಂತ ಐಡಿಯಾಸ್ ಇದೆ. ಇನ್ನ ಏನೇನೋ ನೋಡುವ. ನಮ್ಮ ಈಗಲೇ ಗುರಾಯಿಸ್ತೆ ಲುಕ್ ಕೊಡ್ತೈತೆ. ಓಕೆ ಗೈಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾತಾಡ್ತಾ ಇದ್ದೀನಪ್ಪ, ಏನೋ ಹೇಳ್ದೆ ಮತ್ತೆ ಹೇಳ್ಬಿಡ್ತೀನಿ. ಇನ್ನೊಂದ್ಸರಿ ಕೇಳಿಸ್ಕೊಂಬಿಡಿ. ಓಕೆ ಗೈಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.